ಮಿನಿಸ್ಟರ್. ಇದರಲ್ಲಿ ಎರಡು ಮಾತಲ್ಲ, ಎರಡು ಒಂದರಿಂದ ಅವರು ಸರ್ಕಾರದ ಪಗಟ್ಟು ಆಗಿ ಆಗ್ತಾರೆ ಅನ್ನೋದು ಈಗ ಸಿದ್ಧಾಂತ. ಸ್ವತಃ CJI ಹಿಂದೆ ಚಂದ್ರಚೂಡ ಅವ್ರು ಹೇಳಿದ್ದು ಅದ, ಮಾಜಿ ಈ ಒಂದು ನಮ್ಮ CJI ಅವರು ಆ ಸಂದರ್ಭ ಅವರ ಒಂದು ದಾರಿ ಮಾಡಿ ಕೊಟ್ಬಿಟ್ರು ಅವ್ರಿಗೆ. ನೀವು ಬೇಕಾ ಅಮೆಂಡ್ಮೆಂಟ್ ಮಾಡಿಕೊಡ್ರಿ ಅಂತೇಳಿ ಅದು ಅಮೆಂಡ್ಮೆಂಟ್ ಮಾಡಿಬಿಟ್ರು. ದಾರಿ ತೋರಿಸಿದ ತಕ್ಷಣ ಹೇಳಿ ಇನ್ನೊಂದು ನಮ್ಮ ಕನ್ನಡದ ಗಾಂಧಿ ಮಾತದ ಏನಪ್ಪ ಅಂತಂದ್ರೆ, ಬಟ್ ತೋರಿಸಿದ್ರೆ ಅಥವಾ ಉಗುರು ತೋರಿಸಿದ್ರೆ ಉಗುರು ನುಂಗುವಂಥದ್ದು ಅಥವಾ ಬೆಲೆ ನುಂಗುವಂಥದ್ದು ಅಥವಾ ಕೈಯನ್ನು ನುಂಗುವಂಥ ಜನ ಇವತ್ತಿನ ಮುಂದೆ ನಮ್ಮ ಮೋದಿಯವರು ಅದನ್ನು ಪೂರ್ತಿಯಾಗಿ 2-1 ಮಾಡಿ ಅಲ್ಲೇ ಒಂದು ಏನಪ್ಪ ಅಂದರೆ ಬ್ಯಾಲೆನ್ಸ್, ಒಂದು ಸಮತೆ ಇರಬೇಕಾಗಿದ್ದು ಅದನ್ನು ನಾಶ ಮಾಡಿಬಿಟ್ರು. ಹೀಗಾಗಿ ಇವತ್ತು ಯಾವುದೇ ಕಮಿಷನರ್ ಬಂದರು, ಎಲೆಕ್ಷನ್ ಕಮಿಷನ್ ಚೀಫ್ ಇರಲಿ ಎಲ್ಲರೂ ಇರಲಿ, ಹೆಚ್ಚು ಕಡಿಮೆ 2-1 ಮೆಜಾರಿಟಿ ಹೆಂಗೆ ಹೇಳ್ತದೋ ನಂಗೆ ಹೋಗ್ತಾರೆ ಅವರು ಅನ್ನೋದು ಈಗ ಸಿದ್ಧ ಆಗಿದೆ. ಈಗ ಸ್ವತಃ ರಾಹುಲ್ ಗಾಂಧಿಯವರು ಸಾಮಾನ್ಯವಾದ ಬೇಡಿಕೆ ಆಗಿತ್ತು. ಮತ್ತು ಮಹಾರಾಷ್ಟ್ರದಲ್ಲೇ ಅದೇ ರೀತಿಯಾಗಿ ಅದರ ನಂತರದಲ್ಲೇ ನಮ್ಮ ಏನಪ್ಪ ಹರಿಯಾಣದಲ್ಲೇ ಇನ್ನುಳಿದ ಕಡೆ ನಡೆದಂಥ ಎಲೆಕ್ಷನ್ದಲ್ಲೇ ಈಗಾಗಲೇ ಅದು ಸಿದ್ಧ ಆಗ್ತಾನೆ ಬಂದಿದೆ ಅಂತ ತೋರಿಸ್ತಾನೂ ಇಲ್ಲ ಇವರು. ಬೆಳಗ್ಗೆ ಅವ್ರ ಮೊದಲೇ ಬೇಡಿಕೆ ಏನಪ್ಪ ನಮ್ಮ ಇವ್ರದ್ದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತೈತೆ ರೀ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕಾನೂನು ಬದಲಿಸಿ CCTV ದೃಶ್ಯಾವಳಿ ಮತದಾರರ ಪಟ್ಟಿಗಳನ್ನು ಮರೆಮಾಚಲಾಗುತ್ತಿದೆ. ಹೊಸ ಕಾನೂನು ಮಾಡ್ತಾ ಹೆಂಗೆ ಬೇಕು ಹೆಂಗೆ ಮೆಜಾರಿಟಿ ಅದ ಮಾಡೋದು ಆಗಿಬಿಡು, ತೋರಿಸುವಂಗಿಲ್ಲಪ್ಪ ಮಾಡುವಂಗಿಲ್ಲಪ್ಪ. ಅದು ದೇಶ ಸಿಕ್ಯುರಿಟ ಯಾರ್ಯಾರಿಗೆ ಮತ ಇಲ್ಲ ರಾಜಕೀಯ ಪಕ್ಷಗಳು ಕಾಡ್ತಾರೆ. ಮತ್ತು ರಾಜಕೀಯ ಪಕ್ಷನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಸರ್ಕಾರ ಅದನೋ ಇಲ್ಲೋ, ಸರ್ಕಾರದ ಜೊತೆ ಪೊಲೀಸ್ ಅದನ್ನೂ ಇಲ್ಲೋ ವ್ಯವಸ್ಥೆ ಅದಿಲ್ಲಪ್ಪ ಅಂತಂದ್ರೆ ಇಲ್ಲಿ ಮಿಲಿಟ್ರಿ ಅದನ್ನೂ ಇಲ್ಲೋ ಸರ್ಕಾರದಲ್ಲಿ. ಯಾರು ದುಂಬಡಿ ಮಾಡ್ತಾರೆ, ಯಾರು ವಿರೋಧ ಮಾಡ್ತಾರೆ, ಯಾವ ಪಕ್ಷದವರು ಬಂದು ದಾಂಧಲೆ ಮಾಡ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಇದನ್ನು ಎಲೆಕ್ಷನ್ ಕಮಿಷನ್ ಹಕ್ಕಿಲ್ಲ ಏನು. ಎಲೆಕ್ಷನ್ ಸಂದರ್ಭದಲ್ಲಿ